ಮದುವೆಗೆ ಒಬ್ಬ ಫೇಮಸ್ ಫೋಟೋಗ್ರಾಫರ್ ಬೇಕು, ಯಾರಾದ್ರೂ ಇದ್ರೆ ಒಬ್ಬನವನೇ ಫೋಟೋಗ್ರಾಫರ್ ಭಾರಿ ಫೇಮಸ್. ನನಗೇನು ಅನಿಸ್ತು ಅಂದ್ರೆ ಸಂಕಷ್ಟ ಎಷ್ಟು ನನಗೆ ಟ್ರಸ್ ಆಯ್ತು ಅಷ್ಟೇ ಅಲ್ಲಿ ನೀವು ಸ್ವಲ್ಪ ಮೈನಸ್ ಆಗಿ ಬಂತ arrogance ಅದ. I think I would like to break that cross saying ಕ್ವಾಲಿಟಿಗೋಸ್ಕರ ಟೈಮ್ ತಗೊಂತ ಇದೀನಿ. ಇವ್ರ 3 ಜನನು ಮೇನ್ ಡಿಶಸ್. ಯಾರು ಲಿಖಿತ್ ಶೆಟ್ಟಿ, ಖುಷಿ ವಿನಯ್, ತೇಜಸ್ವಿನಿ. ನನಗೆ ಒಬ್ಬನ ಲವ್ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ, ಜ್ಞಾಪಕ ಇದೆಯಾ? ಅದು ಲಕ್ಕಿನೇ. ಹೇ ಹುಷಾರೇ, ಈ ಫೋಟೋಗ್ರಾಫರ್ಸ್ ಒಂಥರ ಫ್ಲರ್ಟ್ಗಳು. I think it's in the DNA ಅಲ್ಲ. Men always look at Arigave. Women try to find solutions. ನನ್ ಲಕ್ಕಿನ ಅವ್ನ್ ಯಾವ ಹುಡುಗಿ ಜೊತೆನೂ ಫ್ಲರ್ಟ್ ಮಾಡೋ ಚಾನ್ಸೇ ಇಲ್ಲ. ಐ ಥಾಟ್ ಎಲ್ಲಾ ಪ್ರೊಡ್ಯೂಸರ್ಸ್ ಹೇಳೋದಿದೆ ಅಲ್ವಾ. ತಪ್ಪು ಮಾಡ್ತಿದ್ಯಾ ನೀನು? ಒಬ್ಳು ಎಂಗೇಜ್ಮೆಂಟ್ ಆಗಿರೋಳು ಒಬ್ಬ ಫೋಟೋಗ್ರಾಫರ್ ಜೊತೆ. ಯಾಕೆ ಎಂಗೇಜ್ಮೆಂಟ್ ಆಗಿದ ತಕ್ಷಣ ಲವ್ ಆಗ್ಬಾರ್ದಾ? ನಾನು ಆಸ್ ಅನ್ ಆಕ್ಟರ್ ಅಂತಾನೆ ಬಂದು ನನ್ನ ಕಥೆ ಹೇಳಿದ್ದು, ಬಟ್ ಟೈಟಲ್ ಅವರೇ ಚೂಸ್ ಮಾಡಿದ್ದು. ಟೈಟಲ್ ಅವರೇ ಹೇಳಿದ್ದು. ಮೇಡಮ್, ನನಗೆ ಈ ಕತೆ ಹುಟ್ಟ ಕಾರಣ ಒಂದು ಫೋಟೋ ಶೂಟು, ಅಲ್ಲಿ ಆ ಫೋಟೋಗ್ರಾಫರ್ ಇದ್ದ. ನಾನ್ ಚಂಗ್ಲ್ ಅನ್ಸ್ತಾ ಇದೆಯಾ? Kushi was mentioning photographers has texted her and us telling ನಾವು ನಮ್ಮ ಹೆಂಡತಿನ ಕರ್ಕೊಂಡು ಟ್ರೈಲರ್ ತೋರ್ಸಲ್ಲ ಸರ್ ನಾವು. Director was there. Unwanted scenes they get blah back. I have confidence in me. I've seen heroes coming and saying hi bro, dude, after week after ಏನಮ್ಮ ಆಮೇಲೆ ಫ್ಲಾಪ್ ಆದ್ಮೇಲೆ ಸುಮ್ಮನೆ ಹೋಗಿ ನೋಡಿ. You have an agreement still till date that if at any point things won't work out with me, I will carry the film. ಅದನ್ನ ತಗೊಳ್ಳೇಬೇಕಾಗತ್ತೆ. Meet Likhith Shetty, Tejeswini Sharma, and director Vinayaka of Full Meals. ಫುಲ್ ಮೀಲ್ಸ್ ಅಂದ್ರೆ ನಿಮ್ ಪ್ರಕಾರ ಏನು? ಹೊಟ್ಟೆ ತುಂಬಾ ಒಳ್ಳೆ ಊಟ, ಅದೇ ಫುಲ್ ಮೀಲ್ಸ್. ಸೊ ಯೂಶುವಲ್ ಆಗಿ ಯಾವ್ದಾದ್ರು ರೆಸ್ಟೋರೆಂಟ್ ಹೋಗ್ತೀವಿ ಅಂದ್ರೆ ಫುಲ್ ಮೀಲ್ಸ್ ತಿನ್ಬೇಕು ಅಂದ್ರೆ ಮಧ್ಯಾಹ್ನ ಹೊತ್ತೇ ಜಾಸ್ತಿ ಜನ ಪ್ರಿಫರ್ ಮಾಡೋದು. ಸೊ ಸಾಮಾನ್ಯವಾಗಿ ಆಂಧ್ರ ಸ್ಟೈಲ್ ಕುಜಿನಲ್ಲಿ ಜಾಸ್ತಿ ಫೇಮಸ್ ಫುಲ್ ಮೀಲ್ಸ್ ಅಲ್ವಾ. ಸೊ ಆ ಥರ ನಮ್ಮ ಸಿನಿಮಾನು ಒಂದು ರೀತಿ ಸ್ಪೈಸಿ ಫ್ಲೇವರ್ಫುಲ್ ಆಗಿರೋಂಥ ಸಿನಿಮಾ ಫುಲ್ ಮೀಲ್ಸ್. ನೀವು ಒಂದು ಅಂದ್ರೆ ನಿಮ್ಗೆ ಇವಾಗ ರೆಸ್ಟೋರೆಂಟ್ ಅಲ್ಲಿ ಯು ಬೀಯಿಂಗ್ ದ ರೆಸ್ಟೋರೆಂಟ್, somebody orders, how long will he or she take to serve? ಯೂಶಲಿ ನಮ್ಗೆ ತಂಬೂರು ಇರುತ್ತೆ. ಸ್ಟಾರ್ಟರ್ಸ್ ಎಲ್ಲ ಒಂದು 12 to 15 minutes ಮ್ಯಾಕ್ಸಿಮಮ್ ಒಳಗಡೆ ಬರಬೇಕು ಅಂತ. ಏನಾದರೂ ತಂದೂರ್ ಐಟಮ್ಸು ಅಥವಾ ತುಂಬ ಟೈಮ್ ಕನ್ಸ್ಯೂಮಿಂಗ್ ಐಟಮ್ಸ್ ಅಂದರೆ ವಿದಿನ್ 20-25 minutes ಬರುತ್ತೆ. But the thumbnail didn't come to your as an actor ಅಂತ ಅನ್ಸುತ್ತೆ. Because I don't think you encashed what you got with Sankashta Haragadapur. ಇಲ್ಲ, I want to add on to that. I did encash on that. ಏನಾಯ್ತು ಅಂದರೆ ಸಂಕಷ್ಟ ಕರ್ನಾಟಕ ಆದಮೇಲೆ ನಂದು ಇನ್ನೊಂದು ಸಿನಿಮಾ ಯಾವುದು ಚೆನ್ನಾಗಿರೋಷ್ಟು ಬರಲಿಲ್ಲ. ತುಂಬ ರೆಗ್ಯುಲರ್ ಫಾರ್ಮ್ಯಾಟ್ ಸಿನಿಮಾಗಳು ಬಂತು. ಸೊ ಅದಕ್ಕೋಸ್ಕರ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ಮೈ ಎವ್ರಿ ಫಿಲಮ್ ಐ ಡೂ is content driven and different from my previous cinemas. ಅಲ್ಲ, ಬಟ್ ಹಾಗಂತಾನೆ ರೆಸಿಪೀಸ್ ದಿನ ಚೇಂಜ್ ಮಾಡ್ತಿರಲ್ಲ. ನಿಮಗೂ ಗೊತ್ತಿರುತ್ತಲ್ಲ ಯಾವ ಫ್ಲೇವರ್ ನಿಮ್ಗೆ ವರ್ಕ್ ಆಗುತ್ತೆ ಅಂತ. ಬಟ್ ಯು ವೆನ್ ಇಟ್ ಕಮ್ಸ್ ಟು ಆಸ್ ಅ ರೆಸ್ಟೋರೆಂಟ್ ಯು ಡಿಂಟ್ ಯೂಸ್ ದಟ್ thumbnail ಟು ಯೋರ್ ಓನ್ ಫಿಲ್ಮ್ಸ್ ಅಂತ ಅನ್ಸುತ್ತೆ. ಆ ಥರ ಇದೆ, ಡೆಫಿನೆಟ್ಲಿ ಇದೆ. ಕಂಫರ್ಟ್ ಝೋನ್ ಇದೆ ನನಗೆ ಬ್ಯಾಂಡ್ ವಿಡ್ತ್ ಇದೆ. ಯಾವಾಗ ಬೇಕು ನಾನು ಸಿನಿಮಾ ಮಾಡ್ಬೋದು ಅಂತ. ಬಟ್ ಮೋರ್ ಓವರ್ ದ ಪ್ರಯಾರಿಟಿ ಇಸ್ ಟು ಡೂ ಗುಡ್ ಫಿಲ್ಮ್ಸ್. ಅದು ನನ್ನ ಉದ್ದೇಶ. ಇನ್ಫ್ಯಾಕ್ಟ್ ಈ ವಿನಾಯಕಗೂ ಅಷ್ಟೇ, ನಾನು ಯಾವಾಗ ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ವಿ ನಾನು ಹೇಳಿ ನಾವು ಟೈಮ್ ಲೈನ್ ಹಾಕೊಳ್ಳೋದು ಬೇಡ, 6 ತಿಂಗಳು 1 ವರ್ಷ ಅಂತ. ಸ್ಕ್ರಿಪ್ಟಿಗೆ 1 ವರ್ಷ ಕೊಡೋಣ. ಅದಾದ್ಮೇಲೆ ಸಿನಿಮಾ ನಾವು ನಮ್ಮ ಪ್ಲಾನಿಂಗ್ 100% ಯಾವಾಗಿರುತ್ತೆ ಅವಾಗ ಹೋಗಿ ಶೂಟ್ ಮಾಡೋಣ ಅಂತ ಹೇಳಿದ್ದು. ಸೊ arrogance ಅಲ್ಲ. ಐ ಥಿಂಕ್ ಐ ವುಡ್ ಲೈಕ್ ಟು ಪುಟ್ ಇಟ್ ಅಕ್ರಾಸ್ ಸೇಯಿಂಗ್ ಕ್ವಾಲಿಟಿಗೋಸ್ಕರ ಟೈಮ್ ತಗೊಳ್ತಾ ಇದ್ದೀನಿ. arrogance ಅಂತ ಹೇಳಕ್ಕಾಗಲ್ಲ. ಹೇಗೆ ಶೆಫ್ ಇಂಪಾರ್ಟೆಂಟ್ ಆಗ್ತಾರೋ ಒಂದು ಫುಲ್ ಮೀಲ್ಸ್ ಇದಕ್ಕೆ, ಈ ಫುಲ್ ಮೀಲ್ಸ್ ಫಿಲಮ್ಗೆ ಡೈರೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಸೊ ಏನೇನು ಸೈಡ್ ಡಿಶಸ್, ಏನ್ ಮೇನ್ ಕೋರ್ಸು ಹೇಳಿ ಒಂದು ಸ್ವಲ್ಪ ನಮಗೆ. ಮೇಡಮ್, ಇವ್ರ 3 ಜನನು ಮೇನ್ ಡಿಶಸ್. ಯಾರು ಲಿಖಿತ್ ಶೆಟ್ಟಿ, ಖುಷಿ ರವಿ ಮತ್ತೆ
ತೇಜಸ್ವಿನಿ ಶರ್ಮಾ. ಇದು ಸುತ್ತಮುತ್ತ ಏನ್ ಆರ್ಟಿಸ್ಟ್ ಬರ್ತಾರೋ ಅವರೆಲ್ಲ ಇವರ ಕತೆಗೆ ಅವ್ರು ಸೈಡ್ ಡಿಶಸ್ ಆಗಿ ಬಂದು ಅದನ್ನ ಒಂದು ಸಂಪೂರ್ಣವಾಗಿ ಮೀಲ್ಸ್ ತರ ಮಾಡ್ತಾರೆ. ನೀವು ಲಿಖಿತ್ ಶೆಟ್ಟಿಲಿ ಏನ್ ನೋಡಿದ್ರಿ, ಲೈಕ್ ನೋ ವೈ ಡಿಡ್ ಯು ಥಿಂಕ್ ದಟ್ ಅವ್ರ ರೆಸ್ಟೋರೆಂಟ್ ಅಂತ ಅನ್ಕೊಂಡು ಓಕೆ ಇವ್ರಿಗೆ ಸೂಟ್ ಆಗುತ್ತೆ ಅಂತದ, ಅಥವಾ ಆಸ್ ಅನ್ ಆಕ್ಟರ್ ಡಿಡ್ ಯು ಸಿ ಸಮಥಿಂಗ್ ನಿಮ್ಮ? ಮೇಡಮ್, ನಾನು ಇವ್ರಿಗೆ ಆಸ್ ಅನ್ ಆಕ್ಟರ್ ಅಂತಾನೆ ಬಂದು ನಾನು ಕತೆ ಎಲ್ಲ ಹೇಳಿದ್ದು, ಬಟ್ ಟೈಟಲ್ ಅವರೇ ಚೂಸ್ ಮಾಡಿದ್ದು. ಟೈಟಲ್ ಅವರೇ ಹೇಳಿದ್ದು ಫುಲ್ ಮೀಲ್ಸ್ ಅಂತ. ಹೇಗೆ ಫುಲ್ ಮೀಲ್ಸ್ ಬಂತು? ಇದು ಫಸ್ಟ್ ಆಫ್ ಆಲ್ ರಾಮ್ ಕಾಮ್, ಆಮೇಲೆ ನೀವು ನನ್ನ ಹಳೆ ಪ್ರೊಡಕ್ಷನ್ ಅದು ನೋಡಿರ್ತೀರಾ. ಟೈಟಲ್ಸ್ ಇನ್ವಿಟೇಷನ್ ಕಾರ್ಡ್ ಸಿನಿಮಾಗೆ. ಸೊ ಅಂಡ್ ಈಸಿ ಆಗಿ ಕೂಡ ಇರಬೇಕು, ಡಿಫ್ರೆಂಟ್ ಆಗಿ ಕೂಡ ಇರಬೇಕು. ಸೊ ನಮ್ಮ ಸಿನಿಮಾ ಹಲವಾರು ಭಾವನೆಗಳಿರುವಂತ ಸಿನಿಮಾ, ಪ್ಲಾಟರ್ ಆಫ್ ಇಮೋಷನ್ಸ್. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡ್ತೇನೆ ಫುಲ್ ಮೀಲ್ಸ್ ಅಂತ ಇದ್ರೆ ಹೆಂಗಿರುತ್ತೆ. Tejeswini's role as a makeup artist and somebody who is in love with a wedding photographer in full meals. How is it like sometimes, you know, romance, which again comes with comedy, the unspoken emotions, how do you bring through your character? Actually, that's the thing which was a catch for me in this character. ಪ್ರೀತಿಗೆ ಹೇಗೆ ಅಂದ್ರೆ ಲಕ್ಕಿನೇ ಪ್ರಪಂಚ ಅನ್ನೋ ತರ, ವಾಟ್ ಎವರ್ ಹಿ ಡಸ್ ಇಸ್ ರೈಟ್. ಸೊ ಈ ತರ ಪ್ರೀತಿನೂ ಇರುತ್ತೆ ಲೈಫಲ್ಲಿ ಅನ್ನೋದು ಐ ಗಾಟ್ ಟು ನೋ ಥ್ರೂ ದಿಸ್ ಕ್ಯಾರೆಕ್ಟರ್ ಅಂಡ್ ಐ ಬಿಲೀವ್ ಇನ್ ಇಟ್. ಸೊ ಒಬ್ಬರನ್ನ ಇಷ್ಟಪಟ್ರೆ ವಾಟ್ ಎವರ್ ಇಟ್ ಈಸ್ ಯು ಸರೆಂಡರ್. ಸೊ ಆ ಥರ ಕ್ಯಾರೆಕ್ಟರ್. ಆ್ಯಂಡ್ ಶಿ ಡಸಂಟ್ ಟಾಕ್ ಟೂ ಮಚ್, ತುಂಬ ಹೇಳ್ಕೊಂಡು ಆ ಥರ. ಬಟ್ ಲಕ್ಕಿ 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 ಅಂದ್ಕೊಂಡು ಅವಳು ಸುತ್ತಾನೆ ಇರ್ತಾರೆ. ಸೊ ಮಧ್ಯದಲ್ಲಿ ಬ್ರೈಡ್ ಬರೋದು, ಆ ಕಾನ್ಸೆಪ್ಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. So that's what I loved about this. But for Lucky, famous wedding photographer, chaotic yet charming and answer for them. Like, how do you? Character is very classy and very silent. So trailer alli ತುಂಬಾ loud ಆಗಿ ಕಾಣಿಸಿದೆ. But he gets stuck in a chaotic situation. Like ಅವನಾಗಿ ದುಡಿಯಕ್ಕೆ ಹೋಗಿದ್ದಾನೆ. Because already ಒಂದು ಹುಡುಗಿ ಅವನ್ನ ಇಷ್ಟಪಡ್ತಿರೋಂಥ ಹುಡುಗಿ ಅದಿದ್ದಾನೆ. Who's actually going to be bride's best friend. Our bride is hitting on the guy who's there. So he's in a situation where he cannot overreact or underreact. So adana balance ಮಾಡ್ಕೊಂಡು ಹೋಗುವಂತ ಪಾತ್ರ ಲಕ್ಕಿ. Okay. But this ಅಂದ್ರೆ ವೆಡ್ಡಿಂಗ್ ಫೋಟೋಗ್ರಾಫರ್ ಅಂತ ತಕ್ಷಣ ಅದೇನ್ ಫೆಮಿಲಿಯರ್ ಸ್ಟೋರಿ ಅಲ್ಲ, ಬಟ್ ಹೌ ಮಚ್ ಡಿಡ್ ಯು ಕ್ಯಾಪ್ಚರ್ ಥ್ರೂ ಯೋರ್ ಲೆನ್ಸ್ ಅಬೌಟ್ ಫುಲ್ ಮೀಲ್ಸ್? ಸೊ ನಾನು ಬೇಸಿಕಲಿ ಇಂಜಿನಿಯರ್ಸ್ ಓದಿರೋದು. ಸೊ ನಾವು ಓದ್ಬೇಕಾದ್ರೆ ಫೋಟೋಗ್ರಫಿ ಕ್ಲಾಸಸ್ ಇತ್ತು. ಸೊ ನಾವು ಫೋಟೋಗ್ರಫಿ ಮಾಡಿದ್ದೀವಿ. ಒಂದು ಇಬ್ರು ಹೀರೋಯಿನ್ಸ್ ಅವಾಗ ಫೋಟೋ ಶೂಟ್ ಮಾಡಿದೀನಿ. ಅಲ್ಲೂ ಇಬ್ರು ಇತ್ತು ನಮ್ದಲ್ಲಾದ್ರೆ ನಾನು ಅವಾಗ 2009 ಅಲ್ಲ, ಅಲ್ಲೂ ಇಬ್ರು ಇತ್ತು. ಇನ್ನೊಂದು ಜೊತೆ ಮಾಡಿಲ್ಲ, ಒಂದಲ್ಲ ಆದ್ಮೇಲೆ ಫ್ರೆಂಡ್ಸ್ ನಂದು. ಸೊ ಐ ಕ್ಲಿಕ್ ಗುಡ್ ಪಿಕ್ಚರ್ಸ್. ನನ್ನ DSLR 2007 ಇಲ್ಲ ಇದೆ. ಆಪ್ಲೈಟ್ ನಾನು ಕ್ಲಿಕ್ ಮಾಡಿದಾರ. ಬಟ್ ಅವಾಗ ಕ್ಲಿಕ್ ಮಾಡ್ತಾರೆ, ಕಾನ್ಸ್ಟೆಂಟ್ಲಿ ಆಕ್ಟಿವ್ ಆಗಿದ್ದೆ. ನಾನು ಫೋಟೋಗ್ರಫಿ ಟೇಸ್ಟ್ ಕೂಡ ಇದ್ದ ಅವಾಗ. ಸೊ ರಿವೀಲ್ ಮಾಡಿದ್ವಿ ಇವಾಗ. ಸೊ ಓಲ್ಡ್ ಮೆಮೊರೀಸ್ ನಿಮಗೆ? ಇಟ್ಸ್ ಓಲ್ಡ್ ಮೆಮೊರೀಸ್. ಐ ಕ್ಲಿಕ್ ನೇಚರ್, ಟ್ರಾವೆಲ್. ಯಾವಾಗ ಟ್ರಾವೆಲ್ ಮಾಡಿದ್ರು ಐ ಸ್ಟಾರ್ಟ್ ಮೈ DSLR and I still have a 50mm lens. Would love taking more close-up shots. So it's been in me from my teenage. So ನನಗೆ ಬಾಡಿ ಲ್ಯಾಂಗ್ವೇಜ್ ಎಸೆನ್ಸ್ ಎಲ್ಲ ಗೊತ್ತಿತ್ತು. ಬಟ್ ಈ ತರ ಫೋಟೋ ಕೆಲ್ಸಕ್ಕೆ ಹೋದಾಗ ಹುಡುಗಿಗಳು ಹೊಸತು, ಅದು ಸಿನಿಮಾದಲ್ಲಿ ಗೊತ್ತಾಯ್ತು. ಬಟ್ ದಿಸ್ ಇಸ್ ಒಂಥರ ಫೆಮಿಲಿಯರ್ ಸ್ಟೋರಿ ಅನ್ಸುತ್ತಾ? ನೀವ್ ಹೇಗೆ ಡಿಫ್ರೆಂಟ್ ಆಗಿ ಮಾಡಿದ್ರ? ಅಂದ್ರೆ ಟ್ರಯಾಂಗಲ್ ಲವ್ ಸ್ಟೋರಿ ಇರುತ್ತೆ, ಅಥವಾ ಹ್ಯೂಮರು, ಲವ್, ರೊಮ್ಯಾನ್ಸ್ ಅಂದ ತಕ್ಷಣ ಓ ಇದೆಲ್ಲೋ ನೋಡಿದ್ವಿ ಅಂತ ಅನ್ಸುತ್ತಾ? ಮೇಡಮ್, ಇದು ಟ್ರಯಾಂಗುಲರ್ ಲವ್ ಸ್ಟೋರಿ, ಅದೊಂದು ಸ್ವಲ್ಪ ಡಿಫ್ರೆಂಟ್ ಅನ್ಸುತ್ತೆ ಆ ಸಿಚುಯೇಷನ್ ಅಲ್ಲಿ. ಬಟ್ ರಿಲೇಟಬಲ್ ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ. ಈ ಫೋಟೋಗ್ರಾಫರ್ಸ್ ಎಲ್ಲ ನೋಡಿದ್ರೆ ದೇ ವಿಲ್ ರಿಲೇಟ್ ಟು ಇಟ್. ಅಂದ್ರೆ ಅವರು ಎಕ್ಸ್ಪೀರಿಯನ್ಸ್ ಮಾಡಿರೋ ಕೆಲವು ಮೊಮೆಂಟ್ಸ್ ಇರುತ್ತೆ. ಬಟ್ ಇಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಒಂದು ಮೇಕ್ ಓವರ್ ಆರ್ಟಿಸ್ಟ್ ಏನು ಹೋಗಿದಾರೋ ಆ ಜಾಗಕ್ಕೆ, ಶಿ ಇಸ್ ಆಲ್ರೆಡಿ ಲವ್ ವಿತ್ ಫೋಟೋಗ್ರಾಫರ್ ಅನ್ನೋದೊಂದು ಡಿಫ್ರೆಂಟ್. ಅಂದ್ರೆ ಅದೇ ಡಿಫ್ರೆಂಟ್ ಆಗಿ, ಅಂದ್ರೆ ಮದ್ವೆ ಆಗೋಳು ಒಬ್ರನ್ನ ಇಷ್ಟಪಡೋದು, ಎಸ್, ಅದು ವೆರಿ ರೇರ್. ಯಾರು ಮಾಡಲ್ಲ ಅದನ್ನ. ತಾಳಿ ಕಟ್ಟುವ ಶುಭ ಬೇರೆ. ನೀವು ತಮ್ಮಲ್ಲ, ನಮ್ದು ಟ್ರೈಲರ್ ಟ್ರಿಕ್ ಮೇಲೆ ಎಷ್ಟೊಂದು ಜನ ನದಿನಲ್ಲಿ ಫೋಟೋಗ್ರಾಫರ್ಸ್ ಟೈಮ್ ಮಾಡ್ತಿರ್ತಾರೆ. ಹೌದಾ? Also, Kushi was mentioning photographers has texted her and us telling ನಾವು ನಮ್ಮ ಹೆಂಡತಿನ ಕರ್ಕೊಂಡು ಟ್ರೈಲರ್ ತೋರ್ಸಲ್ಲ ಸರ್, ನಾವು ಇನ್ ಕಳ್ಸಲ್ಲ ನಮ್ನ ಈ ಸಿನಿಮಾ ನೋಡಲ್ಲ, ಯಾಕಂದ್ರೆ ಕರ್ಕೊಂಡು ಹೋಗಲ್ಲ ಮತ್ತೆ ನಮ್ನ ಬಿಡ್ಲಿಕ್ಕಿಲ್ಲ ಕೆಲಸ ಮಾಡಕ್ಕೆ ಅಂತ. ಬಿಕಾಸ್ ದಟ್ ಸಿಚುವೇಶನ್ ಕ್ಯಾನ್ ಅರೈಸ್ ಟು ದ ಫೋಟೋಗ್ರಾಫರ್ ಅಲ್ಲ, ಬ್ರೈಡ್ ಕ್ಯಾನ್ ಫಾಲ್ ಇನ್ ಲವ್. ನೆನ್ನೆ ಒಬ್ಬರ ಮಾತಾಡ್ತಾ ಇದ್ವಿ, ನೀವು ಫೋಟೋಗ್ರಾಫರ್ ಅವ್ರಿಗೆ ಸಿಮಿಲರ್ ಸಿಚುವೇಶನ್ ಆಗಿತ್ತು. ಮದ್ವೆಗೆ ಹೋದಾಗ
ಈ ತರ ಆಗಿ ಆಮೇಲೆ ನೆಕ್ಸ್ಟ್ ಕಂಟಿನ್ಯೂಟಿ ಇರೋದಲ್ಲ ಆ ಅಸೈನ್ಮೆಂಟ್ಸ್ ಹೋಗಿಲ್ಲ ಬೇರೆ ನನ್ನ ತೆಗಿತಿದ್ದಾರೆ. ಹೌದಾ ಸೀರಿಯಸ್ ಆಗಿ she had proposed, the bride had proposed the photographer ಅಲ್ಲಿ. ಇಲ್ಲ ಮೇಡಮ್, ನಿಮ್ಮಲ್ಲಿ ಅಂದ್ರೆ ಈ ಸಿಚುವೇಶನ್ ಎಲ್ಲಾದ್ರೂ ನೀವು ಕೇಳಿದಿರಾ ಅಥವಾ ಮೇಡಮ್ ನಾನು ನೋಡಿದ್ದೆ ಅದೊಂದು ಸಿಚುಯೇಷನ್ ನೋಡಿದ್ದೆ. ಅಂದ್ರೆ ತೀರಾ ನಾನು ಸಿನಿಮಾದಲ್ಲಿ ತೋರಿಸಿದಷ್ಟಲ್ವಾ, ಬಟ್ ಜಸ್ಟ್ ಆ ಮೊಮೆಂಟ್ಸ್ ನೋಡಿದ್ದೆ, ಅದನ್ನ ನಾನು ಕಥೆಯಾಗಿ ಕನ್ವರ್ಟ್ ಮಾಡಿ. ಓಕೆ, ಬಟ್ ಈ ತರ ಆದ ಸಿಚುವೇಶನ್ಸ್ ಹೇಗೆ ಅಂದ್ರೆ ಬಿಕಾಸ್ ಅಲ್ಲಿ ಇಟ್ಸ್ ದೇರ್ ಡಿ ಡೇ ಅಂತ ಹೇಳ್ತಾರೆ. ಲೈಫ್ ಇಸ್ ಆಲ್ ಅಬೌಟ್ ದಟ್ ಅಲ್ಲ, ನಾವು ಯಾವತ್ತೂ ಅನ್ಕೊಂತೀವಿ. ಫೋಟೋಗ್ರಾಫರ್ಸ್ ಅಷ್ಟು ಚಾರ್ಮಿಂಗ್, ಅಷ್ಟೊಂದು ಬೇಗ ಇದಾಗ್ತಾರ ಅದ್ ನಂಬಿಕೆ ಅಂತ ಅಲ್ಲ, ಬಟ್ ಅವ್ರು ಮಾಡೋ ಕೆಲಸದಲ್ಲಿ ಆಕ್ಚುಲಿ ಅವ್ರು ಕ್ಯಾಮ್ರಾಗೆ ಪ್ರೀತಿ ಮಾಡ್ತಾರೆ ಅನ್ಸುತ್ತೆ. ಊರುಗಳು ಹಿಂದೆ ನಮ್ಮನ್ನೇ ಮಾಡ್ತಾ ಇದಾರೆ ಅಂತ ಅನ್ಕೋತಾರೆ ಅನ್ಸುತ್ತೆ. ಇರ್ಬೋದು, ಡಿಪೆಂಡ್ಸ್ ಆನ್ ದ ತುಂಬಾ ಚೆನ್ನಾಗಿ ಫೋಟೋ ತೆಗೆದಾಗ ಅವ್ರ ಮೇಲೆ ಪ್ರೀತಿ ಬರುತ್ತೆ. ಅದು ಮೇ ಬಿ ಈಗ ಅವ್ರು ಯಾವ್ದೋ ಒಂದು ಫೋಟೋ ಬೇಕು ಅನ್ಕೊಂಡಿರ್ತಾರೆ, ಅದೊಂದು 10 ಜನ ತೆಗಿಲಿಂದ 11 ತೆಗೆದಾಗ ಅವ್ರ ಮೇಲೆ ಪ್ರೀತಿ ಹುಟ್ಟುತ್ತೆ. ಅಂದ್ರೆ ಅವಾಗ ಗೊತ್ತಾಗುತ್ತೆ ಕ್ಯಾಮ್ರಾ ಮ್ಯಾಟರ್ ಅಲ್ಲ, ಕ್ಯಾಮ್ರಾ ಮ್ಯಾಪ್ ಮ್ಯಾಟರ್ ಆಗುತ್ತೆ, ಕ್ಯಾಮರಾ ಮ್ಯಾನ್ ಮ್ಯಾಟರ್ ಆಗುತ್ತೆ. ಸೋ ಮಚ್ ಆಫ್ ಅಂದ್ರೆ ಇದು ಮನ್ಸಿನ ಭಾವನೆಗಳು ತುಂಬಾ ಇದೆ ಅಲ್ಲ. ಸೊ ಲೈನ್ಸ್, ಡೈಲಾಗ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಹೇಗೆ, ಹೌ ಡಿಡ್ ಯು ಗೋ ಅಬೌಟ್ ಇಟ್ ಸರ್? ಮೇಡಮ್ ಡೈಲಾಗ್ಸ್ ನನ್ನ ಫ್ರೆಂಡ್ ಹರೀಶ್ ಗೌಡ ಅಂತ ಹೊಸಬ್ರು, ಅವರು ಇದೆ ಫಸ್ಟ್ ಸಿನಿಮಾ, ಆಮೇಲೆ ಡೆಬ್ಯೂ ಅವ್ರದ್ದು. ಓಕೆ, ಈ ವಾಸ್ ಮೈ, ನನಗೆ ಯಾಕೆ ಈಸಿ ಆಯ್ತು ಅಂದ್ರೆ ನಮ್ ಕಥೆನ ಅವ್ರ ಜೊತೆ ಕನ್ವೆ ಮಾಡಕ್ಕೆ ಅವ್ರು ನನ್ನ ರೂಮ್ ಮೇಟ್ ಆಗಿದ್ರು. ವಿ ಯೂಸ್ ಟು ಡಿಸ್ಕಸ್ ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಬರಿತಾ ಇದ್ವಿ. ಅಂದ್ರೆ ನಾವು ಏನ್ ಮಾಡ್ತಾ ಇದ್ವಿ ಅಂದ್ರೆ ಕೆಲವು ಫೋಟೋಗ್ರಫಿ ಇಶ್ಯೂ ಬಂದಾಗ ಫೋಟೋಗ್ರಾಫರ್ಸ್ ನ ಮೀಟ್ ಮಾಡ್ತಾ ಇದ್ವಿ, ಅವ್ರ ಎಕ್ಸ್ಪೀರಿಯನ್ಸಸ್ ಕೇಳ್ತಾ ಇದ್ವಿ, ಅವ್ರ ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಂತ ಇದ್ ಮಾಡ್ತಾ ಇದ್ವಿ, ಅದನ್ನ ಬರಿತಾ ಇದ್ವಿ. ಅವ್ರದ್ದು ಕ್ಯಾಮ್ರಾ ರೆಂಟಲ್ ಬಿಸ್ನೆಸ್ ಕೂಡ ಇತ್ತು. ನಮ್ಮ ಹರೀಶ್ ಅವ್ರದ್ದು ಕ್ಯಾಮ್ರಾ ರೆಂಟಲ್ಸ್ ಎಲ್ಲ ಇತ್ತು. ನಮಗೆ ಫೋಟೋಗ್ರಾಫರ್ಸ್ ಬಹಳ ಬರೋರು, ನಮಗೆ ಜಾಸ್ತಿ ಮೀಟ್ ಆಗ್ತಾ ಇದ್ವಿ. ಬಟ್ ಪರ್ಟಿಕ್ಯುಲರ್ ಆಗಿ ವೆಡ್ಡಿಂಗ್ ಫೋಟೋಗ್ರಾಫರ್ ಅಂತಾನೆ ಏನಕ್ಕೆ ಚೂಸ್ ಮಾಡಿದ್ದು ಮೇಡಮ್? ನನಗೆ ಈ ಕತೆ ಹುಟ್ಟಕ್ಕೆ ಕಾರಣನೇ ಒಂದು ಫೋಟೋ ಶೂಟ್, ಅಲ್ಲಿ ಆ ಫೋಟೋಗ್ರಾಫರ್ ಇಂದ, ಅದಕ್ಕೆ ನಾನು ಅದನ್ನ ಫೋಟೋಗ್ರಾಫರ್ ಅಂತಾನೆ ತಗೊಂಡೆ. ಮತ್ತೆ ಈಗ ನಾವೆಲ್ಲೇ ಸುತ್ತಮುತ್ತ ನೋಡಿದ್ರು 10-5 ಜನ ಫೋಟೋಗ್ರಾಫರ್ಸ್ ಇರ್ತಾರೆ. ಹೌದು, 100%. ಅಂದ್ರೆ ರಿಲೇಟ್ ಆಗುತ್ತೆ ಅನ್ನೋ ತರ. 10-5 ಜನ ಅಂತೂ ಫೋಟೋಗ್ರಾಫರ್ಸ್ ಇರ್ತಾರೆ. ಕೊನೆಗೆ ಮಾತ್ರ ಕ್ಯಾಮ್ರಾ ಇಲ್ಲ ಅಂದ್ರೆ ಮೊಬೈಲ್ ಅಲ್ಲಿ ತೆಗೆದು ಫೋಟೋಗ್ರಫಿ ಅಂತ ಆಗ್ತಾ ಇರ್ತಾರೆ. ಅವ್ರಿಗೆ ರಿಲೇಟ್ ಆಗುತ್ತೆ ಈಸಿ. ಈಗ ಸಿನಿಮಾ ಅಂದ್ರೆ ನಾವು ಮಾಡೋದು ರಿಲೇಟ್ ಆಗ್ಬೇಕು ಅಂತ. ಈಗ ಆಡಿಯನ್ಸ್ ಯಾಕೆ ಕೂತಿರ್ತಾನೋ ಅವನು ಆ ಜಾಗದಲ್ಲಿ, ಹೀರೋ ಜಾಗದಲ್ಲಿ ಅವನು ಇಮ್ಯಾಜಿನ್ ಮಾಡ್ತಾ ಇರ್ತಾನೆ. ಈಗ 10 ಜನದಲ್ಲಿ 5 ಜನ ಕನೆಕ್ಟ್ ಆಗ್ಬೋದು ಈಸಿಯಾಗಿ, ಕನೆಕ್ಟಿವಿಟಿಗೋಸ್ಕರ. ಖಂಡಿತ. ಬಟ್ ಆಕ್ಚುಲಿ ಯೂಶಲಿ ಲೈಕ್ ಪ್ಲೇಯಿಂಗ್ ದಟ್ ಕ್ಯಾರೆಕ್ಟರ್, ಡಿಡ್ ಯು ರಿಲೇಟ್ ಸಮ್ವೇರ್ ಟು ಲಿಖಿತ್ ಶೆಟ್ಟಿ? Yeah. How, to what extent? When you also spell, ಅಂದ್ರೆ ಸಿನಿಮಾ ನೋಡುವಾಗ ಫಸ್ಟ್ 20 minutes ಏನಿರುತ್ತೆ, we are setting up the characters. ಅದಾದ್ಮೇಲೆ ಈ ಇನ್ಸಿಡೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮದುವೆ ಸೆಟಪ್, ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಲ್ಲಿ ಹೋಗ್ತಾರೆ. ದಟ್ ಇಸ್ ಮೋರ್ ಲೈಕ್ I'm very silent, I'm more very reactive personally. ಸೊ ನನಗೆ ಆ ಕ್ಯಾರೆಕ್ಟರ್ ಕಂಪ್ಲೀಟ್ ಆಗಿ ಕನೆಕ್ಟ್ ಆಗಿದೆ. ಅಂಡ್ ಐ ಹ್ಯಾವ್ ನಾಟ್ ಓವರ್ಪ್ಲೇಡ್ ದ ಕ್ಯಾರೆಕ್ಟರ್, ಐ ಜಸ್ಟ್ ಲಿವ್ಡ್ ಇಟ್ ಅಂತಾನೆ ಹೇಳ್ಬೋದು. Okay. ಲೈಕ್ ಇಟ್ಸ್ ಮೈ ಬಾಡಿ ಲ್ಯಾಂಗ್ವೇಜ್, ಇಟ್ಸ್ ಮೈ ಸ್ಟೈಲ್. ನಾನೇನು ಓವರ್ ಎಕ್ಸಾಜರೇಟ್ ಮಾಡಲ್ಲ ಇನ್ ಮೈ ಎವ್ರಿ ಡೇ ಲೈಫ್ ಸ್ಟೈಲ್. ಸೊ ಐ ಟ್ರೈ ಟು ಡೂ ದಟ್. ಆ್ಯಂಡ್ ಲೈನ್ಸು ಅಷ್ಟೇ, ನಾನು ವಿನಾಯಕ್ ತುಂಬ ಡಿಸ್ಕಸ್ ಮಾಡ್ತಾ ಇದ್ವಿ. ತುಂಬ ಆರ್ಟಿಫಿಷಿಯಲ್ ಆಗಿದ್ರೆ ಅಥವಾ ತುಂಬ ಅನ್ವಾಂಟೆಡ್ ಲೆಂತಿ ಇದ್ರೆ ಐ ವುಡಂಟ್ ಟೇಕ್ ಇಟ್. ಸೊ ನಾವಿಬ್ರು ಕೂತ್ಕೊಂಡು ಮಾತಾಡಿ ಮಿನಿಮಲಿಸ್ಟಿಕ್ ಲೈನ್ಸ್ ನನಗೆ ಇಷ್ಟ ಆಗುತ್ತೆ. ಆ್ಯಂಡ್ ಐ ಫೀಲ್ ಬೀಂಗ್ ಮೋರ್ ಎಕ್ಸ್ಪ್ರೆಸಿವ್ ವಿತ್ ದ ಸಿಚುಯೇಷನ್, ಯುವರ್ ಆಕ್ಷನ್ಸ್ ಆ್ಯಂಡ್ ಯುವರ್ ಇಮೋಷನ್ಸ್ works much better than saying a lot of lines. When you share space with a hero is fine, but when you share space with a heroine, another heroine, you'll always think like, you know, how much of it will be mine and how I can highlight anta ondidirte. I think credits goes to the entire cast, especially Kushi. She was a wonderful co-actor because It's not about being wonderful co-actor. like energy wise I'm talking about. Nange start ಮಾಡಿದಾಗ ಒಂದು ಡೌಟ್ ಇತ್ತು for sure. I was asking him who is the other actress, but I am a person who is very secure about what I do. ಸೊ ಈಗ ನನ್ನ ಪಾತ್ರ ಇದಿದೆ ಅಂತ ಹೇಳಿದ್ಮೇಲೆ ನಾನು ಅದನ್ನ ಕರೆಕ್ಟ್ ಆಗಿ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ ಇಸ್ ಅಪ್ ಟು ಹರ್. ಸೊ ಐ ವಾಸ್ ಜಸ್ಟ್ ವಂಡರಿಂಗ್ ಮೂವಿ ಇಂಡಸ್ಟ್ರಿ ಹೌ ದಿಸ್ ವರ್ಕ್ ಇನ್ ಅ ಸಿನಿಮಾ. ಇಫ್ ದ ಸ್ಪೇಸ್ ಗೋಸ್ ಲೆಸ್, ವಿಲ್ ಐ ಬಿ ನಾಟ್ ರೆಕಗ್ನೈಸ್, ಅಥವಾ ಅವರು ಸ್ವಲ್ಪ ಸಿನ್ಸ್ ಶಿ ಆಲ್ಸೋ ಹ್ಯಾಡ್ ಅ ಲಿಟಲ್ ಫೇಮ್, will I be not noticed was my point. But I think they convinced me also in a very good way that
it's about the content, it's about the story and the whole cinema, how it goes. So ಎಲ್ಲರೂ ಹೀರೋಸ್ ಹೇಳಿ ಎಲ್ಲರೂ ಅವ್ರವ್ರ ಪಾತ್ರನ ನೀಟಾಗಿ ಪ್ಲೇ ಮಾಡಿದ್ರೆ at the end of the, for example, if Preeti is not there, there's no Pooja. If Pooja is not there, there's no Preeti, and vice versa. It goes like that. Adding on to that, if the co-actor is really kind, and let's say ಈಗ ಎರಡು ಜಡೆಗಳಿದ್ರೆ ಹೋಗಲ್ಲ, I don't agree with that at all. I think the producer lucked out with that. Both of us don't think that. ಇಲ್ಲ ಮೇಡಮ್, ನಾನು ಸ್ಟಾರ್ಟಿಂಗ್ ಸೆಟ್ಟಿ ಬರೋಕ್ಕಿಂತ ಮುಂಚೆ ಇದು ನನ್ನ ಕನ್ಫ್ಯೂಷನ್ ಇತ್ತು ಏನಾಗುತ್ತೆ ಅಂತ. ಬಟ್ ನಾವ್ ಯಾವ ಸೆಕೆಂಡ್ ಸ್ಕೆಡ್ಯೂಲ್ ಒಂದು ಶೂಟ್ ಮಾಡಿದ್ವಿ, ಇಬ್ರದೊಂದು ಜುಗಲ್ಬಂದಿ ಸೀನ್ ಇತ್ತು. ಇಬ್ರು ಮಾತಾಡೋದು ಒಂದು ಸೀನ್ ಬರುತ್ತೆ ನಮ್ಮ ಟ್ರೈಲರ್ ಅಲ್ಲಿ, ಅದು ಟ್ರೈಲರ್ ಇದೆ. ಅಲ್ಲಿ ಇಬ್ರು ಒಬ್ರಿಗೆ ಒಬ್ರು ಸಖತ್ ಮಾಡ್ತಾ ಇದ್ರು. ಆಮೇಲೆ ಅದೇ ತರ ಅವ್ರ ಫ್ರೆಂಡ್ಶಿಪ್ ನ ಫುಲ್ ಸ್ಕೆಡ್ಯೂಲ್ ಅಲ್ಲಿ ಇದ್ರು. ನನಗೆ ಅವಾಗ ಗೊತ್ತಾಯ್ತು. ಆಮೇಲೆ ಕಾಂಪ್ಲಿಮೆಂಟ್ ಮಾಡ್ತಕೊಂತ ಇದ್ರು ಇಬ್ರು. ಅಲ್ಲಿ ನನ್ಗೆ ಅರ್ಥ ಆಯ್ತು, ಓಕೆ ಇದು ಹಿಂಗೆ ಆಗುತ್ತೆ ಅಂತ. ಇಲ್ಲಿವರೆಗೂ ಅವರಿಬ್ರು ಸಖತ್ ಫ್ರೆಂಡ್ಸ್ ಆಗಿ ಇದ್ರಲ್ಲೇ ಇದ್ದಾರೆ. And before casting, when I'm producing, I make sure I do a background check. Okay. So I check the personality. You have friends, so somebody would have worked the direction, cinematography, or I how are they to work with? Even yella cinema nodidre, I don't think the ones I have produced, I've had anyone who gives me a hard time. So everyone is ready to go that extra edge. Our attitude idrene I approach most of them and then get them on board. ನೀವ್ ಯಾಕೆ ಪ್ರೊಡ್ಯೂಸರ್ ಆಗ್ಬೇಕು? ಬೇರೆ ಪ್ರೊಡ್ಯೂಸ್ ಮಾಡ್ತಾರೆ, ಅದಕ್ಕೆ ನಾನು ಫಿಲಮ್ಸ್ ನೀವ್ ಮಾಡಿರೋದನ್ನ ಪ್ರೊಡ್ಯೂಸ್ ಮಾಡ್ತಾ ಇಲ್ವಾ? ಅಂದ್ರೆ ಓಡಲ್ಲ ಅಂತ ಪ್ರೊಡ್ಯೂಸ್ ಮಾಡಲ್ವಾ? ಎರಡು ರೀಸನ್ಸ್ ಇವು. ಸೊ ಯು ಆರ್ ಹ್ಯಾಪಿ ಟು ಬಿ ಅ ಪ್ರೊಡ್ಯೂಸರ್? Of course, yeah. ಬಿಕಾಸ್ ಟುಡೇ ಇವತ್ತಿನ ಚಾಲೆಂಜೇ ಬೇರೆ ಇದೆ. ಸಂಘರ್ಷಕರಗಳನ್ನು ಮಾಡ್ಬೇಕಾದ್ರೆ ನಾನು ಸೇಮ್ ಜರ್ನಿ. ಐ ಥಿಂಕ್ ಮೋಸ್ಟ್ ಆಫ್ ದ ಹೀರೋಸ್ ಆರ್ ದಿಸ್ ಪ್ರಾಬ್ಲಮ್. ಡೈರೆಕ್ಟರ್ ರೆಡಿ ಇದ್ರು, ಕತೆ ರೆಡಿ ಇದ್ರು, ಇವೆಲ್ಲ ಮಲ್ಟಿಪಲ್ ಪ್ರೊಡಕ್ಷನ್ ಹೌಸಸ್ ಯಾರು ಮಾಡಲ್ಲ ಅಂತ ಐ ಮೀನ್ ಕನ್ಫರ್ಮೇಷನ್ ಕೊಡಲಿಲ್ಲ. ಅದಕ್ಕೆ ನಾನು ನನ್ನ ಪಾರ್ಟ್ನರ್ಸ್, ಬಿಸ್ನೆಸ್ ಪಾರ್ಟ್ನರ್ ಸೇವ್ ಮಾಡಿದ್ವಿ. ಫ್ಯಾಮಿಲಿ ಪ್ಯಾಕ್ಗೆ ಐ ಹ್ಯಾಡ್ 2 big production houses who said okay to go and they backed out. ಸೊ ನಾವು ರೂಮ್ ಹಾಕ್ತಿದ್ವಿ, ಡೈಲಾಗ್ ರೈಟರ್ಗೆ ಅಡ್ವಾನ್ಸ್ ಕೊಟ್ಟೆ ನಾನೇ. ಅವ್ರು ಹೇಳೋದು ನೀನು ಕೊಟ್ಟಿರೋ ಆಮನ್ ಮಾಡ್ತೀನಿ ದ್ಯಾಟ್ ದೇ ಬ್ಯಾಕ್ ಔಟ್. ಐ ನಾಟ್ ಬ್ಲೇಮಿಂಗ್ ದೆಮ್, ಅವ್ರಿಗೆ ಪ್ರಾಬ್ಲಮ್ ಟ್ರಸ್ಟ್ ಇಲ್ಲ. ಸೊ ಇವೆಂಚುಲಿ ನಾನು ಅಪ್ಪು ಸರ್ ಹತ್ರ ಹೋದೆ, ಬಟ್ ಅಪ್ಪು ಸರ್ ಹಿಂಗೆ ಒಪ್ಕೊಂಡು. ಸೊ ಅವ್ರ ಜೊತೆ ಕೊಲಾಬ್ರೇಟ್ ಆದೆ. ಹಬ್ಬ ನಾನು ಪ್ರೊಡ್ಯೂಸ್ ಮಾಡಿಲ್ಲ. ಐ ವಾಸ್ ಡೂಯಿಂಗ್ ಫ್ಯಾಮಿಲಿ ಪ್ಯಾಕ್, ಅವಾಗ ಅವರೇ ಅಪ್ರೋಚ್ ಮಾಡಿದ್ರು. ಆ್ಯಂಡ್ ಫುಲ್ ಮೀಟ್ಸ್ಗೆ ಅಗೇನ್ ಐ ಹ್ಯಾಡ್ ದಿಸ್ ಪ್ರಾಬ್ಲಮ್. ನನಗೆ ಬೇಕಾಗಿದ್ದಂಥ ಕಾಂಟೆಂಟ್ ಅಬೌಟ್ ದ ಜರ್ನಿ ವಿಚ್ ಐ ಆಮ್ ಲುಕಿಂಗ್ ಎಟ್ ಬೀಯಿಂಗ್ ಆಸ್ ಅನ್ ಆಕ್ಟರ್ ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ವಿನಾಯಕ್ ನನ್ನ ಅಪ್ರೋಚ್ ಮಾಡಿ ಅವರು ಬೇರೆ ಸಬ್ಜೆಕ್ಟ್ ಪ್ರೊಡ್ಯೂಸರ್ ಈ ಸಬ್ಜೆಕ್ಟಿಗೆ ಇರಲಿಲ್ಲ. ಸೊ ನಾನು ಡೋಂಟ್ ವರಿ, ಐ ಡೂ ಇಟ್ ಅಂತ ಹೇಳಿ ನಾನೇ ಎಣ್ಣಿಗೆ. ಸೊ ಹೌ ಡು ಯು ಗೋ ಅಬೌಟ್ ಟು ಎಕ್ಸಿಕ್ಯೂಟ್ ಆಸ್ ಅ ಪ್ರೊಡ್ಯೂಸರ್? ಸದ್ಯಕ್ಕೆ ಒಂದು ಕತೆ ಕೇಳಿದಾಗ ಆ ಬಜೆಟ್ ಎಷ್ಟು ಇರ್ಬೋದು ಅನ್ನೋ ಜಜ್ಮೆಂಟ್ ಬಂದಿದೆ ಬಿಕಾಸ್ ಆಫ್ ದ ಪಾಸ್ಟ್ ಎಕ್ಸ್ಪೀರಿಯನ್ಸಸ್. ಆ್ಯಂಡ್ ಐ ಡೋಂಟ್ ಲೈಕ್ ಟು ಓವರ್ಬರ್ನ್. ಐ ಲೈಕ್ ಟು ಶೂಟ್ ಇನ್ ಅ ವೆರಿ ಕಾಂಪ್ಯಾಕ್ಟ್ ಟೈಮ್ ಸ್ಕೆಡ್ಯೂಲ್. And director was there, unwanted scenes ತೆಗೆದು ಬಿಡಲ್ಲ. We do a lot of pre-planning. So ನೀವು ಯಾಕೆ ಸಿನಿಮಾ ಆಮೇಲೆ ಕೇಳಿದ್ರೆ ಲೇಟ್ ಆಯಿತು ಅಂತ, there's a lot of pre-planning is goes. ಸೊ ನಾವು ಪ್ರತಿ ಇಡೀ ಸಿನಿಮಾದು ಡೈಲಾಗ್ ಟು ಡೈಲಾಗ್ ಲಾಕ್ ಆದಮೇಲೆ we do a audio track record. ಬಟ್ ಯಾಕೆ ಅವಾಗ ಮತ್ತೆ ಅನೌನ್ಸ್ ಮಾಡ್ತೀರಾ? ನೀವು ಅನೌನ್ಸ್ ಮಾಡಾದ್ಮೇಲೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ, ಆವಾಗ ಸ್ಕ್ರಿಪ್ಟ್ ಕೂತ್ಕೋತೀರಾ, ಅವಾಗ ಅನ್ಕೋತೀವಿ ಓ ಅವಾಗ ಹೇಳ್ದವ್ರು ಇವಾಗ ಬರ್ತಾ ಇದಾರೆ ಅಂತ. ಇಲ್ಲ ಮೇಡಮ್, ಅವತ್ತು ಏನಾಯ್ತು ಅಂದ್ರೆ ಅಗ್ರಿಮೆಂಟ್ ದಿನ ಅದು ಏನಿತ್ತು ಅಂದ್ರೆ ಅಗ್ರಿಮೆಂಟ್ ಆಯ್ತು. ಜಸ್ಟ್ ಅವಾಗ ನಾವು ಡಿಸ್ಕಸ್ ಮಾಡಿದ್ವಿ. ಅವಾಗ ಉಪ್ಪಿನಕಾಯಿ ಹಾಕಿದ್ರಿ ನೀವು, ಅವತ್ತು ಅದು ಯಾರು ಹೇಳ್ಬಾರ್ದು ಅನ್ನೋದು ಇತ್ತು. ಬಟ್ ನಾವು ಒಂದು ದೇವಸ್ಥಾನ ದೇವ್ರ ಮುಂದೆ ಒಂದು ಫೋಟೋ ತಗೊಂಡ್ವಿ. ಅದು ತುಂಬಾ ಚೆನ್ನಾಗಿ ಅನಿಸ್ತು, ಪಾಸಿಟಿವ್ ವೈಬ್ಸ್ ಇತ್ತು ಲಿಖಿತ್ ಸರ್ಗೆ. ಅವ್ರು ನನಗೆ ಕಾಲ್ ಮಾಡಿ ಹೇಳಿದ್ರು. ಅದಕ್ಕಿಂತ ಮುಂಚೆ ನಾವೆಲ್ಲೂ ಡಿಸ್ಕಸ್ ಮಾಡಬಾರ್ದು ಅಂತಾನೆ ಇತ್ತು. ಆ ಫೋಟೋ ಅದು ನೋಡಿದ ತಕ್ಷಣ ನನಗೆ ಕಾಲ್ ಮಾಡಿದ್ರು, ವಿನಾಯಕ್ ಈ ಫೋಟೋ ಚೆನ್ನಾಗಿದೆ ದೇವ್ರ ಮುಂದೆ ಪೋಸ್ಟ್ ಮಾಡ್ಬಿಡೋಣ ಅಂತ. ಅವತ್ತದು ಪೋಸ್ಟ್ ಆಗ್ಬಿಡ್ತು ಮೇಡಮ್. ಅದು ಸ್ಪಾಂಟೇನಿಯಸ್. ಅಲ್ಲಿಂದ ಒಂದು ವರ್ಷ ತಗೊಂಡು. ವಿನಾಯಕ್ ಅವರೇ, ಅಂದ್ರೆ ಒಂದು ಪ್ರೊಡ್ಯೂಸರ್ ಆಕ್ಟರ್ ಆದಾಗ ಅವ್ರ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಹೇಗೆ? ಬಿಕಾಸ್ ನೀವ್ ಈ ಕಡೆ ದುಡ್ಡಿನ ಬಗ್ಗೆನೂ ಅವ್ರ ಹತ್ರನೇ ಕೇಳ್ಬೇಕು, ಈಗ ಈ ಶಾರ್ಟ್ ಈ ತರನೇ ಇಡು ಅಂತ ಕೇಳ್ಬೇಕಾದ್ರೆ. ಸೊ ಅದು ಇಂಪಾರ್ಟೆಂಟ್ ಆಗಿತ್ತು. ನಮ್ಮ ಸೆಟ್ ಡಿಸ್ಕಷನ್ಸ್ ಇರ್ತಾ ಇರಲಿಲ್ಲ ಮೇಡಮ್, ಅದೊಂದು ಪಾಸಿಟಿವ್ ಇತ್ತು. ನಾವ್ ಏನೇ ಡಿಸ್ಕಷನ್ ಏನೇ ಫೈಟ್ಸ್ ಆದ್ರೂ ನಂದು ಸರ್ದು ಅವ್ರ ರೆಸ್ಟೋರೆಂಟ್ಸ್ ಅಲ್ಲೇ ಇರೋದು. ಅಂದ್ರೆ ಎಲ್ಲ ನಾವ್ ಏನೇನ್ ಬೇಕಂತ ಅಲ್ಲೇ ಫಿಕ್ಸ್ ಆಗ್ಬಿಡ್ತಾ ಇದ್ವಿ. ದುಡ್ಡು ಅಷ್ಟೇ, ನಾನು ಇದುವರೆಗೂ ಫೈನಾನ್ಷಿಯಲಿ ಜಾಸ್ತಿ ಏನು ನನ್ಗೆ ಏನ್ ಬೇಕು ರಿಕ್ವೈರ್ಮೆಂಟ್ ಅದೇ ಇರ್ತಾ ಇದೆ.
ನನ್ಗೆ ಇದು ಬೇಕು ಸರ್, ಆಕ್ಟರ್ ಬೇಕು, ಇಷ್ಟು ದಿನ ಬೇಕು ಸರ್, ನನಗೆ ಇದು ಸೆಟ್ ಬೇಕು, ಇಷ್ಟು ದಿನ ಬೇಕು. ನಾನು ಅವ್ರಿಗೆ ಎಷ್ಟು ಖರ್ಚಾಗುತ್ತೆ ಅಂತ ಕೇಳ್ತಾ ಇರಲಿಲ್ಲ, ನಾನು ಹೇಳ್ತೇನೆ. ಅವರು ಹೇಳ್ತಾರೆ, ನಾನು ಕೇಳಕ್ಕೆ ಹೋಗ್ತಾ ಇಲ್ಲ. ಇವ್ರು ನನಗೆ ಈ ಆರ್ಟಿಸ್ಟ್ ಬೇಕು, ಈ ಟೆಕ್ನಿಷಿಯನ್ಸ್ ಬೇಕು, ಇಷ್ಟು ಕೊಡ್ತಾರೆ, ಅವ್ರು ಪ್ರೊವೈಡ್ ಮಾಡ್ತಾ ಇದ್ರು. ದುಡ್ಡು ಕೇಳಿಲ್ಲ, ಅಟ್ಲೀಸ್ಟ್ ನೀವ್ ಯಾವ ತರ ಶಾರ್ಟ್ ಬೇಕು ಅಂತ ಕೇಳಿದ್ರಿ ತಾನೆ. ಅದು discuss- ಇಲ್ದರೆ ಅವರೇ ಶಾರ್ಟ್ he called the shots because he is the producer ಅಂತ. ಅದೇ ಅಂದ್ರೆ ಡಿಸ್ಕಷನ್ ಅದು ಸ್ಟಾರ್ಟಿಂಗ್ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಾನು ಡೆಬ್ಯೂ ಡೈರೆಕ್ಟರ್ ಅಲ್ಲ, ಇಷ್ಟೊಂದು ಮಾಡೋಣ ಸರ್ ಅಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಅಂತ ಇರುತ್ತೆ. ನಾನು ಸೆಟ್ ಎಕ್ಸ್ಪೀರಿಯನ್ಸ್, ಆ ಎಕ್ಸ್ಪೀರಿಯನ್ಸ್ ಕೆಲವೊಂದು ಸಜೆಷನ್ಸ್ ಕೊಡೋದು, ಅದು ನಾವು ತಗೊಳ್ಳೇಬೇಕಾಗತ್ತೆ. ಆಮೇಲೆ ವಿ ಆರ್ ಎ ಗುಡ್ ಸಿನಿಮಾಟೋಗ್ರಫರ್, ಅವರು ನಮ್ಮ ಮನೋಹರ್ ಜೋಶಿ, ಅವರು ನಮ್ಮ ಜೊತೆ ಕುತ್ಕೊಳ್ಳೋರು. ನಮ್ಮ ಜೊತೆ ಯಾವಾಗ್ಲೂ ಕುತ್ಕೊಂಡು ಅಷ್ಟೇ ಸ್ಟ್ರೀಮ್ ಲೈನ್ ಮಾಡ್ತಾ ಇದ್ವಿ. ನೀನ್ ಶೂಟ್ ಮಾಡ್ತಾ ಇದ್ವಿ, ಮಾಡ್ತಾ ಇಲ್ಲ, ಕ್ಲಾರಿಟಿಯಲ್ಲಿ ಹೋಗ್ತಾ ಇದ್ವಿ. ಅಲ್ಲಿ ಹೋಗ್ಬಿಟ್ಟು ಇದು ಮಾಡ ಅನ್ಕೊಂಡಿದ್ವಿ, ಯಾಕಿಲ್ಲ ಆ ತರ ಹೋಗ್ತಾನೆ ಇದ್ವಿ. ಅವ್ರ ಜೊತೆ ಅಲ್ಲೇ ಡಿಸ್ಕಸ್ ಮಾಡೋದ್ರಿಂದ ನನಗೆ ಈಸಿ ಆಗೋದು ಆಸ್ ಎ ಡೆಬ್ಯೂಟೆಂಟ್. Okay, he has his opinion about you and this one. But on what basis you thought that debutant can pull off a film with you? I have confidence in me. Even if he goes wrong, I can pull it off. ಎಲ್ಲ ನಿಮ್ಮ ಮೇಲೇನೆ. I have that confidence. When, in fact, I do agreements in that way. That if things don't work out, You somehow you are a pure businessman even in terms of the filmmaking go, acting go, hige irbeku, hige, because your conversation also goes in that way. ನೀವು ಹೀಗೇನಾ ಅಥವಾ ಸೊ ನನಗೆ ಕ್ಲಾರಿಟಿ ಬೇಕು ಮ್ಯಾಮ್. ಅಂಡ್ ಸಿ ಒಬ್ರ ಜೊತೆ ಜರ್ನಿ ಮಾಡಿದ್ಮೇಲೆ ಆ ವ್ಯಕ್ತಿ ಹೇಗೆ ಅಂತ ಗೊತ್ತಾಗುತ್ತೆ. ನಿಮಗೆ 1 ತಿಂಗಳಲ್ಲಿ 2 ತಿಂಗಳಲ್ಲಿ ಗೊತ್ತೇ ಆಗಲ್ಲ. ಯಾಕಂದ್ರೆ ನಾನು I've seen television for performance. I've seen heroes coming and saying hi bro, dude, after hit ಆಗ್ತದೆ ಏನಮ್ಮ, ಆಮೇಲೆ ಫ್ಲಾಪ್ ಆದ್ಮೇಲೆ ಸುಮ್ಮನೆ ಹೋಗಿ ನೋಡಿದ್ವಿ. So I've seen journey like you've been in the journalism for long. I've been with television also for now it's almost 90 years. but still you're yet to get your due. And I hope I do get it. And I'm trying and I will try. So I've seen that various places. I have seen people change. First cinema ಸಿಕ್ಕಿರಲ್ಲ, ಸಿನಿಮಾ ಸಿಕ್ಕಾದ್ಮೇಲೆ ಒಂದು ಸ್ವಲ್ಪ ದಿನ ಶೂಟಿಂಗ್ ಆದ್ಮೇಲೆ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆಲ್ಲ ನಾವು ಗಿರಾಕಿ ಭಾಳ ಕ್ಲಿಯರ್ ಆಗಿದೆ. We have an agreement still till date that if at any point things won't work out with me, I will carry the film. And I think I'll be doing that agreement going forward with everyone. And he never put me down. The whole project is never put me down. I've tortured him a lot. ತುಂಬಾ ಟಾರ್ಚರ್ ಕೊಟ್ಟಿದ್ದೀನಿ. ಸೊ ಮೆನು ಅವಾಗ ಚೇಂಜ್ ಮಾಡ್ತಾ ಇದ್ರಿ ಏನು? That's it. ಆನ್ ಸೆಟ್ he had a mode. ಶೂಟ್ ಮಾಡ್ತಾ ಇರುವಾಗ he used to obviously be acting and suddenly ಕಟ್ ಆಗಿ ಈ ಕಡೆ ಬಂದ್ಮೇಲೆ ಏನೋ ಬಂದ್ರೆ ನಾನು ಖುಷಿ ತಮಾಷೆ ನೋಡಿ ಇವಾಗ ಪ್ರೊಡ್ಯೂಸರ್ ಮೋಡ್ ಆನ್ ಆಯ್ತು. Like serious, he would go a little serious and thinking about something and then again back to Lucky. So he used to have these 2 modes. What is your personal favorite, Lucky or the producer? If there are no financial troubles, it's like but if there are some financial challenges, it's Yeah, I understand, but you said when no producer comes forward, you end up like, but why take that risk, Anta? it's a craze, man. It's like gambling. You're still not like, okay, 2007 in the 19 years, ಎಲ್ಲೋ ಒಂದ್ ಕಡೆ ಸಾಕು ನನಗೆ ಒಂದು ಬಿಸ್ನೆಸ್ ಇದೆ ಅಲ್ಲ ಅನ್ಸ್ತಾ ಇದೆಯಾ? ಬಟ್ ಸ್ಟಿಲ್ ಯಾಕೆ ಹೋಗ್ತೀರಾ? Artists like us will not get chance no then. You risk ತಗೊಂಡಿಲ್ಲ ಅಂದ್ರೆ ಅಲ್ಲ, ಬಟ್ ಸ್ಟಿಲ್ But you don't feel satisfied. See, it's one life. I always believe in that. So one life we try ಮಾಡಬೇಕು. ನಾವು ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಟ್ರೈ ಮಾಡಬೇಕು. ಸಿ ಆಗತ್ತೋ ಆಗಲ್ಲ ದೇವ್ರ ಇಚ್ಛೆ, ಜನದ ಇಚ್ಛೆ. ಬಟ್ ನಾವು ಪ್ರಯತ್ನ ಪಟ್ಟಿಲ್ಲ ಅಂದ್ರೆ ಹೆಂಗೆ? ನಮ್ದು ಫಸ್ಟ್ ಹಿಟ್ ಬಂದಿದ್ದು 21 ಇಯರ್ ಒರಿಯರ್ ಅನ್ಸುತ್ತೆ. ಇಟ್ ರ್ಯಾಂಕ್ ಫಾರ್ ಅ ನಿಯಮ್. ಅದಾದ್ಮೇಲೆ ಮದುವೆ. ದೆನ್ ನಮ್ಗೂ ನಮ್ಮ ಸಗತ ಮದುವೆ ಓಡಲಿಲ್ಲ. 4 ವರ್ಷ ಗ್ಯಾಪ್ ಆಯ್ತು. ಸೊ ನನ್ಗೇನಂದ್ರೆ ಇಫ್ ಐ ಆಮ್ ಅ ಲೂಸರ್ ಐ ಶುಡ್ ಹ್ಯಾವ್ ಅಟ್ ಲೀಸ್ಟ್ ದಿನ್ ಲೈಕ್ ಓಕೆ ಯಾವ ಸಿನಿಮಾ ಹೊರಕೆ ಆಗಿಲ್ಲ ಇರಬೇಕಾಗಿತ್ತು. ನನಗೆ ಅದು ಪ್ರಾಬ್ಲಮ್ ಏನಾಗಿರೋದು, ಲೈಕ್ ಸಿನಿಮಾ ಹಿಟ್ ಆಗಿಬಿಟ್ಟೆ. ತುಳು ಲೀಟ್ ಆಗಿದೆ, ಆಮೇಲೆ ಸಂಕಷ್ಟಕರಣ ವರ್ಕ್ ಮಾಡಿದ್ರೆ ಅದೊಂದು ಚೆನ್ನಾಗಿ ಬಜ್ ಆಯಿತು, ಹಿಟ್ ಆಯಿತು. ಸೊ ಐ ಆಮ್ ಸ್ಟಕ್ ಇನ್ ದಟ್. ಸೊ ಐ ಕಾಂಟ್ ಲೆಟ್ ಗೋ ಇವಾಗ. ಇಟ್ಸ್ ಲೈಕ್ ಐ ಟೇಸ್ಟೆಡ್ ದ ಹನಿ, ಐ ಹ್ಯಾವ್ ಟು ಲೆಟ್ ಇಟ್ ಬಿ. ಬಟ್ ನೀವು ತುಂಬಾ ಅಂದ್ರೆ ಯು ಆರ್ ಟ್ರೈಯಿಂಗ್ ಟು ಪುಟ್ ಇನ್ ಡಿಫ್ರೆಂಟ್ ಫ್ಲೇವರ್ಸ್. ಕೆಲವು ಫ್ಲೇವರ್ಸ್ ವರ್ಕೇ ಆಗ್ತಾ ಇಲ್ಲ ಅಂತ ನಿಮ್ಗೆ ಅನ್ಸ್ತಾ ಇದೆ? ಡಿಫ್ರೆಂಟ್ ಜಾನರ್ಸ್ ಲೈಕ್ ಒಂದು ಸಿಗ್ನೇಚರ್ ಸ್ಟೈಲ್ ಕ್ಯಾರಿ ಮಾಡ್ಲಿಲ್ವಾ ನೀವು? ಒಂದು ಹಿಟ್ ಆದ್ಮೇಲೆ ಐ ಹ್ಯಾಡ್ ದಟ್ ಥಾಟ್ ಲೈಕ್ ಯು ಸೆಡ್. ನನಗೆ ಏನಿಸ್ತು ಅಂದ್ರೆ ಸಂಕಷ್ಟಕರ ಎಷ್ಟು ನನಗೆ ಪ್ಲಸ್ ಆಯಿತು ಅಷ್ಟೇ ಅಲ್ಲಿ ನೀವು ಸ್ವಲ್ಪ ಮೈನಸ್ ಆಗಿ ಬಂತ ಅನ್ಸುತ್ತೆ. ಓಕೆ. ಸೊ ಆ ಜಾನ ಏಲಿಯನ್ ಹ್ಯಾನ್ಸಿಂಗ್ ಮೌಂಟೇನ್ ಓರಿಯೆಂಟೆಡ್ ಸಿನಿಮಾ
ತುಂಬಾ ಫಾಂಟಿಂಗ್ ಓರಿಯೆಂಟೆಡ್ ಸಿನಿಮಾ ಮಾಡೋದು ಪ್ರಾಬ್ಲಮ್ ಅಂತ ಅನ್ಸ್ತು. ಲೈಕ್ ಯು ಶುಡ್ ಹ್ಯಾವ್ ದ ಬ್ಯಾಲೆನ್ಸ್ ಆಫ್ ಕಮರ್ಷಿಯಲ್ ಯೆಟ್ ಕಾಂಟೆಂಟ್. ಸೊ ಅದನ್ನ ನಾನು ಫುಲ್ ರೀಲ್ಸ್ ಅಲ್ಲಿ ಅಚೀವ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ನಾನು ಹ್ಯಾಡ್ ಡಿಸ್ಕಸ್ ದಿಸ್ ವಿತ್ ವಿನಾಯಕ್ ಆಲ್ಸೋ. ಲೈಕ್ ತುಂಬಾ ಕಾಂಟೆಂಟ್ ಮಾಡೋದು ಜನದ ಹತ್ರ ಹೋಗೋಕ್ಕಾಗಲ್ಲ. ಸಿಂಪಲ್ ಕಥೆಗಳನ್ನ ಮಾಡಬೇಕು. ಸಿಂಪಲ್ ಕಥೆಯಲ್ಲಿ ನಾವು ಡಿಫ್ರೆಂಟ್ ಫ್ಲೇವರ್ಸ್ನ ಮಾಡಬೇಕು ಅಂತ ಅದೇ ಪ್ಲಾನ್ ನಾವು ಫುಲ್ ಟೀಚ್ ಮಾಡಿ. Tejaswini, how was it working with Likhith? Actually, he's a very professional person and very disciplined. That's what I like. ನಾನು ಇದು ಇಂಗ್ಲಿಷ್ ಮಂಜ ಸಿನಿಮಾದ ಪ್ರಮೋಷನ್ಸ್ ಹೋದಾಗ ಅವರು ಅಲ್ಲಿ ಫ್ಯಾಮಿಲಿ ಪ್ಯಾಕ್ದು ಪ್ರಮೋಷನ್ಸ್ ಬಂದಿದ್ರು. ಸೊ ಅವಾಗ ನೋಡಿ ಆಮೇಲೆ ಹಿ ಡಿ ಎಮ್ ಟೆಲಿಂಗ್ ದಟ್ ಈ ಥರ ಒಂದು ಪ್ರಾಜೆಕ್ಟ್ ನಡೀತಾ ಇದೆ, ಮಲ್ಟಿಪಲ್ ಸ್ಟಾರರ್ಸ್, ನೀವು ಮಾಡ್ತೀರಾ ಒಂದು ನರೇಷನ್ ಕೊಡು. ಆದ್ಮೇಲೆ ದೆರ್ ವಾಸ್ ಅ ಗ್ಯಾಪ್ ಆಫ್ 6-7 months. ಐ ಥಾಟ್ ಎಲ್ಲ ಪ್ರೊಡ್ಯೂಸರ್ಸ್ ಹೇಳೋದಿದೆ ಅಲ್ವಾ, ಆಮೇಲೆ ಮೋಸ್ಟ್ಲಿ ಬರಲ್ಲ ಅನ್ಸುತ್ತೆ ಅಂತ. ಬಟ್ ಹಿ ಕೇಮ್ ಬ್ಯಾಕ್ ಅಂಡ್ ಹಿ ಟೋಲ್ಡ್ ಈ ಥರ ಒಂದು ಪಾತ್ರ ಇದೆ ಮಾಡ್ತೀರಾ. ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್. ಹಿ ವರ್ಕ್ಸ್ ವೆರಿ ಕಾರ್ಪೊರೇಟ್, ಅಂದರೆ ಫ್ರೀ ಪ್ಲ್ಯಾಂಡ್ ವರ್ಕ್ಶಾಪ್ ಮಾಡಿ ಆನ್ ಸೆಟ್. ಐ ಥಿಂಕ್ ನಾನು ಖುಷಿ ವಿ ಆಲ್ವೇಸ್ ಡಿಸ್ಕಸ್, ಬೆಳಗಿಂದ ಸಾಯಂಕಾಲವರೆಗೆ ಸೋ ಮೆನಿ ಶಾರ್ಟ್ಸ್ ಆರ್ ಡನ್ ಆ್ಯಂಡ್ ಚೇಂಜ್ ಮಾಡಿ ವಿ ಡಿಂಟ್ ಹ್ಯಾವ್ ಟೈಮ್ ಟು ಜಸ್ಟ್ ಹ್ಯಾವ್ ಫನ್, ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ಸೊ ಬಿಕಾಸ್ pre-plan ಆಗಿತ್ತು and we know what we have to deliver. So there was no much retakes at all. It should be some small natural factors ashte. But that made me really happy because I'm an engineer, worked 2 years in IT, so I know how the corporate and I like it. Nange punctuality and discipline is something top priority. ಖುಷಿ ರವಿ ಬಗ್ಗೆ you have to say. ಖುಷಿ ರವಿ ಮದುವೆ ಹೆಣ್ಣಿನ ಕ್ಯಾರೆಕ್ಟರ್ ಮೇಡಮ್. ತುಂಬಾ ನಾವು ಅವರಿಗೆ ಫಸ್ಟ್ ರೀಡಿಂಗ್ ಕೊಟ್ಟಾಗ ಅವ್ರು ಒಂದು 2 days ತಗೊಂಡು ಅಕ್ಸೆಪ್ಟ್ ಮಾಡಿದ್ರು ಆ ಕ್ಯಾರೆಕ್ಟರ್ನ. ಬಟ್ ಒಳ್ಳೆ ಆರ್ಟಿಸ್ಟ್ ಮೇಡಮ್. ಆ ಕ್ಯಾರೆಕ್ಟರ್ನ ಅವರು ಫುಲ್ ಆಫ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಅವರು ಈ ಹಿಂದೆ ಮಾಡಿರೋ ಸಿನಿಮಾ ದಿಯಾ ಆಗಿರ್ಬೋದು, ಅದೆಲ್ಲ ಸಿನಿಮಾಗಿನ ಡಿಫ್ರೆಂಟ್ ಆಗಿ ಕಾಣಿಸ್ತಾರೆ ಈ ಸಿನಿಮಾದಲ್ಲಿ ಅಂತ. ಲಿಖಿತ್ ಪರ್ಟಿಕ್ಯುಲರ್ಲಿ ಖುಷಿನ ಯೂಶಲಿ ಎಲ್ಲರೂ ಫಸ್ಟ್ ದಿಯಾ ಆಕ್ಟರ್ ಅನ್ಕೊಂಡೇ ಬಂದಿರೋದು. ಅದಕ್ಕೋಸ್ಕರ ನೀವು ಚೂಸ್ ಮಾಡಿದೆ. ಇಲ್ಲ, ನಮ್ದು ಕೋಇನ್ಸಿಡೆನ್ಸ್ ಇದೆ. ಸಂಕಷ್ಟಕರ ಗಗನಿಗೆ ಅರ್ಜುನ್ ನಮ್ಮ ಡೈರೆಕ್ಟರ್ ರೆಫರ್ ಮಾಡಿದ್ರು. ಅವಾಗ ಅವ್ರದ್ದು ಗ್ರೇಟ್ ಸ್ಟೋರಿ ಆಫ್ ಸೋಡಾ ಬುಡ್ಡಿ ಏನೋ ಬಂದಿತ್ತು. ನಮಗೆ ಅವಾಗ ಅಷ್ಟು ಆಕ್ಸೆಪ್ಟೆನ್ಸ್ ಇರಲಿಲ್ಲ. ಸೊ ನಾನು ಬೇಡ ನೆಕ್ಸ್ಟ್ ನೋಡೋಣ ಅಂದ್ಬಿಟ್ಟು ಆವಾಗ ಫೈನಲಿ ವಿ ಕನ್ಕ್ಲೂಡೆಡ್ ಆನ್ ಅ ನ್ಯೂ ಹೀರೋಯಿನ್ ಫಾರ್ ಸಿನಿಮಾ. ದಿಯಾ ನಾನು ನೋಡಿದ್ದೆ and I loved the way she emotes. So ಬಟ್ ಈ ಸಿನಿಮಾ ನಾನು ಆ್ಯಕ್ಚುಲಿ ಫಸ್ಟು ಅಪ್ರೋಚ್ ಮಾಡಿದ್ದು ಅವ್ರ ಕ್ಯಾರೆಕ್ಟರ್ನ ಮಿಲನ ಅವ್ರಿಗೆ. ಬಟ್ ಮಿಲನ ಅವರು ಡೇಟ್ ಇಶ್ಯೂ ಇತ್ತು, ಸೊ ಅದರಿಂದ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನನಗೆ ಇವ್ರನ್ನ ಸಜೆಸ್ಟ್ ಮಾಡಿದ್ರು ಆಶಿಕ್ ಅಂತ. ಅವ್ರು ಸಜೆಸ್ಟ್ ಮಾಡಿದ್ರೆ ನನಗೆ ಅವಾಗ ಒಂದು ಫ್ಲಾಶ್ ಆಯಿತು, ಓಕೆ ದ ಕ್ಯಾರೆಕ್ಟರ್ ಶಿ ಇಸ್ ಬಿನ್ ಪ್ಲೇಯಿಂಗ್ ಇಸ್ ವೆರಿ ಹೋಮ್ಲಿ, ಸ್ವೀಟ್, ಸಿಂಪಲ್ ಗರ್ಲ್. ದಿಸ್ ಇಸ್ ಮೋರ್ ಚಾಲೆಂಜಿಂಗ್ ಆನ್ ಟು ಹರ್ ದ ಕ್ಯಾರೆಕ್ಟರ್. ನೀವು ಡೈಲಾಗ್ಸ್ ಎಲ್ಲ ನೋಡಿದ್ರೆ ಫೈಲರಲ್ಲಿ ಚಾಲೆಂಜಿಂಗ್ ಅಲ್ಲ. ಆ ಕ್ಯಾರೆಕ್ಟರ್ನ ಬಿಟ್ಟು ನಾನು ನನ್ನ ಅರ್ಜಿಗೋಸ್ಕರ ಹೋಗ್ತಾ ಇದ್ದೀನಿ ಅನ್ನೋದು ಇಟ್ಸ್ ಅ ವೆರಿ ಬಿಗ್ ಫ್ಯಾಕ್ಟರ್. ಸೊ ಮಾಡಿದ್ರೆ ಚೆನ್ನಾಗಿರೋದು ಅಂದ್ಬಿಟ್ಟು ಅಪ್ರೋಚ್ ಮಾಡಿದ್ರೆ, ಬಟ್ ಐ ವಾಸ್ ವೆರಿ ಡೌಟ್ಫುಲ್ ಅವ್ರು ಮಾಡ್ತಾರಾ ಇಲ್ವಾ ಅಂತ. ಅದಕ್ಕಿಂತ ಮುಂಚೆ ಇವ್ರಿಗೂ ಕೇಳಿದ್ವಿ ನಾವು. ಸೊ ಇವ್ರನ್ನ ಅಪ್ರೋಚ್ ಮಾಡಿ ಕೇಳಿದಾಗ 2 ಆಪ್ಷನ್ಸ್ ಇದೆ, ನಿಮ್ಗೆ ಯಾವುದು ಆಗ್ಬೋದು ಅಂತ. ಬಟ್ ನಿಮಗೆ ಈ ಮೇಕಪ್ ಆರ್ಟಿಸ್ಟ್ ಗೊತ್ತಾಗುತ್ತೆ ಅಂತ ಹೇಳಿದ್ದೆ. ದೆನ್ ಶಿ ಆಲ್ಸೋ ಸ್ಟಕ್ ಆನ್ ಟು ದಿಸ್ ಒನ್ ಆ್ಯಂಡ್ ಐ ಥಿಂಕ್ ಥಿಂಗ್ಸ್ ಹ್ಯಾವ್ ಫಾಲನ್ ಇನ್ ಪ್ಲೇಸ್. ಇಟ್ ವಾಸ್ ಬಿನ್ ದಿಸ್ ಬುಕ್. ಸೊ ಅವ್ರ ಪಾತ್ರ ತುಂಬ ಚೆನ್ನಾಗಿ ಅವರು ಸುತ್ತಾಗಿದೆ, ಇವ್ರ ಪಾತ್ರ ಇವರು ಸುತ್ತಾಗಿದೆ, ನನ್ನ ಪಾತ್ರ ನನಗೂ ಸುತ್ತಾಗಿದೆ. ಆ್ಯಂಡ್ ಖಂಡಿತವಾದ ಭರವಸೆ ಇದೆ, ಲೈಕ್ ಯು ವಿಲ್ ರೀಚ್ ಅವರ್ ಅ ಲಾರ್ಜ್ ಆಡಿಯನ್ಸ್. ನಮ್ಮದು ಮಾಸ್ ಆಡಿಯನ್ಸ್ ರೀಚ್ ಆಗುವಾಗ ಕಂಟೆಂಟ್ ಇದೆ. Not in terms of fight, but in terms of emotion and content. 21st ಅಲ್ಲ ನಿಮ್ಗೆ? November 21st. 21st November. Why am I asking this is, ಆ ಫುಲ್ ಮೀಲ್ಸ್ ಟೈಟಲ್ಗೂ ಆ ವೀಕ್ಗೂ ಒಂಥರ ಹೊಂದಾಣಿಕೆ. ಇಟ್ಸ್ ಫುಲ್ ಮೀಲ್ಸ್ ಟು ಕನ್ನಡ ಇಂಡಸ್ಟ್ರಿ. I don't know. ನನಗೆ ಕೆಲವೊಂದ್ಸರಿ ಬೇಜಾರು. ಯಾಕಂದ್ರೆ ನಾನು ಪ್ರತಿಸಲಿ ಸಿನಿಮಾ ಬರ್ಬೇಕಾದ್ರೆ ಒಂದು ಗೋಲ್ಡನ್ ಸಿನಿಮಾಗಳು ಬರುತ್ತೆ. ಆಮೇಲೆ ಅಟ್ಲೀಸ್ಟ್ ಒಂದು 2-3 ಸಿನಿಮಾ ಒಳ್ಳೆ ಹಾರ್ಡ್ ಚಾಲೆಂಜ್ ಇರುವಂಥ ಸಿನಿಮಾ ಇರುತ್ತೆ, ಕಾಂಪಿಟೇಟರ್ಸ್ ಅಂತ ಹಿಂಗೆ. ಸೊ ಈ ಸರಿನೂ ಹಂಗೆ ಇದೆ. ಐ ಆಲ್ವೇಸ್ ವಿಶ್ ಆಲ್ ಸಿನಿಮಾಸ್ ಡೂ ವೆಲ್, ಬಟ್ ರಿಯಾಲಿಟಿ ಇಸ್ ನಾಟ್ ದಟ್. ಓನ್ಲಿ ದ ಬೆಸ್ಟ್ ಕ್ಯಾನ್ ಸರ್ವೈವ್ ಅಂಡ್ ಲೆಟ್ಸ್ ಸೀ ಹೂಸ್ ದ ಬೆಸ್ಟ್. ಸೊ ಇದ್ರ ಜೊತೆ ನಾವೊಂದು ರ್ಯಾಪಿಡ್ ಫೈರ್ ಹೋಗೋಣ. ಸೊ ನಾನು ಫಸ್ಟ್ ಕೇಳಿದೆ, ಫುಲ್ ಮೀಲ್ಸ್ ಇಲ್ಲ ಸಂಕಷ್ಟ ಹರ ಗಣಪತಿನ ಅಂತ. ಪ್ರೀ ವೆಡ್ಡಿಂಗ್ chaos or calm wedding? I would like a calm wedding. Usually weddings are chaotic ಅಲ್ಲ? It is chaotic. You can stay calm for anyone who will, it is chaotic. Okay. But the intention is to be calm. From the girl's point of view? I think calm wedding, for sure. ಸರ್ ನೀವು ತಾನೇ ಡೈರೆಕ್ಟ್, ನಿಮ್ಮ ಮುಂದೆನೆ ಕ್ಯಾಮ್ರಾ ಇರುತ್ತೆ, ನೀವೇ ಹೇಳ್ಬೇಕು. ಕಿಯೋಟಿಕ್ ವೆಡ್ಡಿಂಗ್ ಆ ಥರ ಇರ್ಬೇಕು, ಮಜಾ ಇರುತ್ತೆ. ಲಕ್ಕಿ, ಖುಷಿ ಆರ್ ತೇಜಸ್ವಿನಿ, ಹೂ ಇಸ್ ಮೋಸ್ಟ್ ಮಿಸ್ಚೀವಿಯಸ್?
none is. Yeah. Because we didn't have time enough. But only during our lunch break, I think I'm a little bit curious. Yeah, it's As to fun. how these, No, they were like, oh, producer illé idare, actor, actor ಆಗಿದ್ರು, He used to okay. trouble me with food, I guess. Like, they are all hardcore non-vegetarians. How can I eat? ಕೇಳಿ Oh, ಅವರೆಲ್ಲ ನಾನ್ ವೆಜ್ ಆರ್ಡರ್ ಮಾಡಿ he used to forget that I'm a vegetarian sometime. But ಆಮೇಲೆ ಆರ್ಡರ್ ಮಾಡಿದ್ದಾರೆ ಬಟ್ for a second. Okay. Producer or actor, which excites you more? actor, because you don't have the financial stress, you don't have the other responsibility which a producer has to take, and you can focus on one thing at a time rather than focusing on a lot of thousand things. When you're acting and producing, you have a lot of other elements to look into. Basically, your eyes have to be everywhere. Okay, improvised scene or scripted perfection, which do you prefer? Both. Sometimes both work. Even in our film, like whenever there was emotional scenes, opposite yaar irra or the act ಮಾಡಬೇಕಾದ್ರೆ that energy passes on and it enhances. Okay. For a director, it is even more important. ಹೇಗೆ ಸರ್? ಮೇಡಮ್ ಸ್ಕ್ರಿಪ್ಟ್ ಅಲ್ಲಿ ಎಷ್ಟು ಮಾಡಿರ್ತೀವೋ ಅಷ್ಟು ಒಳ್ಳೇದು, ಇಲ್ಲಿ ಇಂಪ್ರೂವ್ ಆದ್ರೆ ಅದು ಇನ್ನೂ ಒಳ್ಳೇದು. ಅಂದ್ರೆ ಸ್ಕ್ರಿಪ್ಟ್ ಅಲ್ಲಿ ನಾವು ಮೊದಲೇ ನಾವು ರೆಡಿಯಾಗಿ ಬಂದಿರ್ಬೇಕು, ಇಲ್ಲಿಗೆ ಬಿಟ್ಕೊಂಡಿರ್ಬೇಕು. ಸ್ಪಾಟ್ ಅಲ್ಲಿ ಏನಾಗುತ್ತೋ ಅದು ಚೆನ್ನಾಗಿದೆ, ಸ್ಕ್ರಿಪ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇದೆ ಅಂದ್ರೆ ತುಂಬಾ ಒಳ್ಳೇದು. Okay. First crush or slow burn love? Slow burn. If real life was a wedding shoot, survive the chaos or escape? Escape. Right. So for you, escape or what is it? Survive or escape? I think I would survive. Of course. Women always think that. No escaping. I think it's in the DNA. Men always look at running away. Women try to find solutions. Quite self-aware, yeah, you are. Anyway, full meals is ready to be out on November 21st. So, ಎಲ್ಲ ತರ flavors ಕೊಟ್ಟಿದ್ದೀರಾ, and we hope, audience will relish it. All the best. Thank Thank you you, so much. Thank you. Means a lot. Thank you.